ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 1.5 ದಶಕ ಕಳೆದರೂ ಸಹ ಜಿಲ್ಲೆಯ ಆಡಳಿತ ಶಕ್ತಿ ಕೇಂದ್ರವಾಗಿರುವ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಯಾರೂ ಸಹ ಮುಂದಾಗಿರಲಿಲ್ಲ. ಅಲ್ಲದೆ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆ ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಆಶಾವಾದಿಗಳ ಬಹುದಿನಗಳ ಬೇಡಿಕೆಯಾಗಿತ್ತು. ಅಂದಹಾಗೆ ಶಾಸಕ ಪ್ರದೀಪ್ ಈಶ್ವರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವಿಡಿದು ಮತ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಅಂಬೇಡ್ಕರ್ ಅವರ ಆಶಯಗಳನ್ನ ಎತ್ತಿ ಹಿಡಿಯುತ್ತೇನೆ ಹಾಗೂ ದಲಿತರು ಹಾಗೂ ಶೋಷಿತ ಸಮುದಾಯದವರ ಪರ ನಿಲ್ಲುತ್ತೇನೆ ಎಂದು ಪ್ರಮಾಣ ಸಹ ಮಾಡಿದ್ರು. ಅಂದು ಅವರ ಮಾತಿನಂತೆ ಶಾಸಕನಾಗಿ ಆಯ್ಕೆಯಾದಾಗಿನಿಂದಲೂ ಸಹ ದಲಿತರ ಪರ ಕಾಳಜಿ ಮತ್ತಷ್ಟು ಹೆಚ್ಚಾಗಿದೆ. ಅದರಂತೆ ಶೋಷಿತ ಸಮುದಾಯದ ಪರ ಇಂದಿಗೂ ಸಹ ನಿಂತು ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಜನರನ್ನು ಮೆಚ್ಚಿಸಿ ಗೆದ್ದ ಧೀಮಂತ ನೊಂದ ಜನರ ಕಣ್ಣೀರ ಒರೆಸುವ ನೋಡು ಕ್ರಾಂತಿಯ ನೇಕಾರ ಜನನಾಯಕ ಜನನಾಯಕ ಜನಸೇವೆಯೇ ದಿನಕಾಯಕ. ನಮ್ಮ ಹೆಸರು ನಾಗೇಶ್ ಅಂತ, ದಲಿತ ಮುಖಂಡರು, ನಂದಿ ಗ್ರಾಮದವರು. ಮಾನ್ಯ ಶಾಸಕರು ಈ ಕ್ಷೇತ್ರದಲ್ಲಿ ಗೆದ್ದ ನಂತರ ಅಂಬೇಡ್ಕರ್ ಫೋಟೋವನ್ನು ಗೆದ್ದ ಮೇಲೆ ಎತ್ತಿ ತೋರಿಸಿ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ, ಬಡಬಗ್ಗರ ಪರವಾಗಿದ್ದೀರಿ, ದೀನ ದಲಿತರ ಪರವಾಗಿದ್ದೀರಿ ಅಂತ ಅವತ್ತೇ ತೋರಿಸಿರ್ತಾರೆ. ಆದರೆ 15 ವರ್ಷ ಆಯಿತು ನಮ್ಮ ಜಿಲ್ಲೆಯಾಗಿ. ಜಿಲ್ಲಾ ಕಚೇರಿ ಮುಂದೆ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಲು ನಮ್ಮ ದಲಿತ ಕುಟುಂಬಗಳು ಮತ್ತು ದಲಿತ ಮುಖಂಡರ ಬಹುದಿನಗಳ ಬೇಡಿಕೆಯಾಗಿತ್ತು, ಕನಸಾಗಿತ್ತು. ಆ ಕನಸನ್ನು ಇವತ್ತು ಮಾನ್ಯ ಶಾಸಕರ ಬಳಿ ನಾವು ಮನವಿ ಮಾಡಿದ ತಕ್ಷಣ ಅವರು ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಶಿಫಾರಸು ಮಾಡಿರ್ತಾರೆ. ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರ ಮನವಿಯನ್ನು ಪುರಸ್ಕರಿಸಿ ಶೀಘ್ರದಲ್ಲೇ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಲು ಒಪ್ಪಿರುತ್ತಾರೆ. ಇಂಥ ಶಾಸಕರು ನಮಗೆ ಇರುವುದು ನಮ್ಮ ದಲಿತರ ಮತ್ತು ಬಡಬಗ್ಗರ ಹಿಂದುಳಿದವರ ಪುಣ್ಯ ಆಗಿರುತ್ತದೆ. ಸುಮಾರು 19 ವರ್ಷ ಆಗ್ತಾ ಬಂತು ಜಿಲ್ಲೆಯಾಗಿ, ಯಾರೂ ಮಾಡಲಿಲ್ಲ. ಈಗ ನಮ್ಮ ಶಾಸಕರಿಗೆ ನಾವು ಬೇಡಿಕೆ ಇಕ್ಕಿದ್ವಿ. ನಮ್ಮ ದಲಿತ ಸಂಘಟನೆಗಳ ಕಡೆಯಿಂದ, ದಲಿತ ಸಮುದಾಯಗಳ ಕಡೆಯಿಂದ ಎಲ್ಲ ನಾವು ಬೇಡಿಕೆ ಇಕ್ಕಿದ್ವಿ. ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಸರು ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಅನುಮತಿ ಪಡೆದಿದ್ದಾರೆ. ಅದರಿಂದ ತುಂಬ ಸಂತೋಷದ ವಿಚಾರ. ನಮ್ಮ ದಲಿತ ಸಂಘಟನೆಗಳಿಗೆಲ್ಲ ಇವಾಗ ಸಂತೋಷದ ವಿಚಾರ. ಈ ಒಂದು ಸುದ್ದಿ ಅತಿ ಶೀಘ್ರದಲ್ಲೇ ನಾವು DC ಕಚೇರಿಯಲ್ಲಿ ಆವರಣದ ಒಳಗಡೆ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಮನವಿ. ಈಗ ನಮ್ಮ ದಲಿತ ಸಮುದಾಯದ ಕಡೆಯಿಂದ ನಮ್ಮ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ಬೇಕು. ಯಾಕಂದರೆ ಬಹುದಿನಗಳ ಬೇಡಿಕೆ ಇದು ನಮ್ಮ ಸಮುದಾಯಗಳ ಕಡೆಯಿಂದ ಇತ್ತು. 19 ವರ್ಷದಿಂದ ಯಾರೂ ಈಡೇರಿಸಿರಲಿಲ್ಲ. ಈ ದಿನ ಅದು ನಮ್ಮ ಪ್ರದೀಪ್ ಈಶ್ವರ್ ಸರು ದಲಿತರ ಪರ ಇರೋದರಿಂದ ನಮಗೆ ತುಂಬ ಸಂತೋಷದ ಸುದ್ದಿ ತಂದುಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ಪುತ್ಥಳಿನ ಅನಾವರಣ ಮಾಡಿದ್ದಕ್ಕೆ ನಮ್ಮ ಸಮುದಾಯಗಳ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಿದ್ವಿ. ಜಿಲ್ಲಾಡಳಿತ ಭವನದ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಬಳಿ ದಲಿತ ಸಂಘಟನೆಗಳು ಮುಖಂಡರು ಮನವಿ ಮಾಡಿದ್ರು. ಮನವಿಯನ್ನ ಆಲಿಸಿದ ಅವರು ತಮ್ಮ ರಾಜಕೀಯ ಗುರುಗಳಾದ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಕಿವಿಗೆ ಹಾಕಿದ್ದು, ಅವರ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇದೀಗ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಸ್ಥಾಪನೆಗೆ ಗ್ರೀನ್ ಸಿಗ್ನಲ್ ದೊರೆತಿದೆ. ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಒಂದು ಪತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಭವನದ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಹಾಗೂ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕೆಂಬತಕ್ಕಂಥ ವಿಷಯದಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರದ ಮೇಲೆ ನಾನು PWD ಇಲಾಖೆಯವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದೀನಿ. ಏಕೆಂದರೆ ನಮ್ಮ ಜಿಲ್ಲಾಡಳಿತದ ಭವನದ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಒಂದು ನೀಲಿನಕ್ಷೆ ಇರ್ಬೋದು, ಹಾಗೂ ಎಸ್ಟಿಮೇಟು ಎಷ್ಟಾಗುತ್ತೆ ಅಂತೇಳಿ ಅದನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಪತ್ರವನ್ನು ರವಾನೆ ಮಾಡಿದ್ದೀವಿ. ಆಲ್ರೆಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ಗಮನಕ್ಕೂ ಕೂಡ ಇದನ್ನು ತಂದಿದ್ದೀವಿ.
ಮೊನ್ನೆ ನಡೆದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನರವರ ಜಯಂತಿಯ ಆಚರಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಂಥ ಕಾಲಕ್ಕೆ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಇದ್ದರು ಆ ಸಭೆಯಲ್ಲಿ. ಹಾಗಾಗಿ ಪತ್ರವನ್ನು ಕೂಡ ಬರೆದಿದ್ದೀವಿ, ಅವರಿಗೆ ತಿಳಿಸಿದ್ದೀವಿ. ಅವರು ಕೂಡಲೇ ಏನು ಜಿಲ್ಲಾಡಳಿತದ ಭವನದ ಮುಂದೆ ನಿರ್ಮಾಣ ಮಾಡ್ತಕ್ಕಂಥ ಈ ಪ್ರತಿಮೆಗಳಿಗೆ ತಗಲ್ತಕ್ಕಂಥ ಅಂದಾಜು ವೆಚ್ಚ ಎಷ್ಟಾಗುತ್ತೆ, ನೀಲಿನಕ್ಷೆಯನ್ನು ತಯಾರಿ ಮಾಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಮಾಡಿ ನಮಗೆ ಸಬ್ಮಿಟ್ ಮಾಡಿದರೆ ಅದನ್ನು ಮತ್ತೆ ನಾವು ಸರ್ಕಾರಕ್ಕೆ ಕಳಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ. ಸಮಯ ಬೇಕಾಗುತ್ತೆ ಏಕೆಂದರೆ ಅವರು ಬ್ಲೂ ಪ್ರಿಂಟ್ ಹಾಕಬೇಕು, ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಅಂದಾಜು ಮಾಡಬೇಕು, ಮತ್ತು ಸಂಬಂಧಿಸಿದಂಥ ಇಲಾಖೆಗಳಿಂದ ಅನುಮತಿಯನ್ನು ಪಡ್ಕೊಳ್ಬೇಕು, ಆಮೇಲೆ ಅನುದಾನವನ್ನು ನಾವು ಸರ್ಕಾರದಿಂದ ಪಡ್ಕೊಳ್ಬೇಕು. ಹಾಗಾಗಿ ಇಷ್ಟೆಲ್ಲ ಕೆಲಸಗಳು ಇರೋದರಿಂದ ಸಮಯ ಬೇಕಾಗುತ್ತೆ. ನಾವು ಹಂತವಾಗಿ ಶೀಘ್ರವಾಗಿ ಈ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಕೆಲಸ ಮಾಡ್ತೀವಿ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಪ್ರಯತ್ನಕ್ಕೆ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಸಾಥ್ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಜೋಡೆತ್ತುಗಳಾಗಿ ನಿಂತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ದಲಿತ ಮುಖಂಡರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮುನ್ರಾಜು ಅಂತ, ಚಿಕ್ಕಬಳ್ಳಾಪುರ ತಾಲೂಕು ದಲಿತ ಸಂಘಟನೆ ಒಬ್ಬ ಕಾರ್ಯಕರ್ತ ನಾನು. ಇವತ್ತಿನ ವಿಚಾರ ಏನಂದರೆ, ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಬೇಕಂದ್ಬಿಟ್ಟು ತುಂಬ ದಿವಸಗಳಿಂದ ಈ ಚಿಕ್ಕಬಳ್ಳಾಪುರದ ಸಮಸ್ತ ನಾಗರಿಕರೆಲ್ಲರೂ, ಕೇವಲ ದಲಿತರು ಮಾತ್ರ ಅಲ್ಲ, ಎಲ್ಲ ಜಾತಿ ಜನಾಂಗದ ಎಲ್ಲ ಮುಖಂಡರ ಒಂದು ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನು ಇವತ್ತು ಈಡೇರಿಸಬೇಕಂತ ಮಾನ್ಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಶೀಘ್ರದಲ್ಲೇ ಅದನ್ನು ಒಂದು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಾದ್ಯಂತ ತುಂಬ ಅತಿ ಹೆಚ್ಚು ಓದಿರ್ತಕ್ಕಂಥ ವ್ಯಕ್ತಿ, ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಈ ದಿವಸ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕಂತ ಬೇಡಿಕೆ ಇಕ್ಕಿದಾರಲ್ವ, ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಾವರಣ ಮಾಡಿದ್ರೆ ಇಡೀ ಈ ಜಿಲ್ಲೆಗೆ ಒಂದು ಹೆಮ್ಮೆ, ರಾಜ್ಯಕ್ಕೆ ಒಂದು ಹೆಮ್ಮೆ, ಇಡೀ ದೇಶಕ್ಕೆ ಒಂದು ಹೆಮ್ಮೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯೋದರಲ್ಲಿ ಬಹುಶಃ ನಾನು ಕಂಡಂತೆ ಇಡೀ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಬಹುತೇಕವಾಗಿ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಹೆಮ್ಮೆಯಿಂದ ಬಾಬಾ ಸಾಹೇಬರ ಒಂದು ತತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯೋದರಲ್ಲಿ ಪ್ರದೀಪ್ ಈಶ್ವರ್ ಸರ್ ಅವರು ಮುಂದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಒಟ್ನಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯದಂತೆ ನಡೆಯುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ಕೆ ಅಂಬೇಡ್ಕರ್ ಆಶಾವಾದಿಗಳು ಹಾಗೂ ದಲಿತ ಮುಖಂಡರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.